ಮೆನ್ ಸೆಕ್ಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಕ್ಲೈಟೋರಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪುರುಷರಲ್ಲಿ ಹೇಗೆ ಲಿಂಗ ಇರುತ್ತೆ, ಪೆನಿಸ್ ಇರುತ್ತೆ. ಪೆನಿಸ್ ಎದುರುಗಡೆ ನಿಷ್ಠೆ ಮುಖ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದು ತಾವೇನ್ ಪೆನಿಸ್ ತಿಳ್ಕೊಂಡ್ರೆ ಮುಂದಿನಿಷ್ಟು ಭಾಗ ಏನಿದೆಲ್ಲ ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ. ಓಕೆನಾ? ಇದು ಶಿಶ್ನದ ಅತಿ ಸೆನ್ಸಿಟಿವ್ ಪಾರ್ಟ್. ಈ ಪಾರ್ಟ್ಗೆ ತಾವು ಟಚ್ ಮಾಡಿಬಿಟ್ರೆ, ತಮ್ಮ ಪಾರ್ಟ್ನರ್ ಟಚ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಇದು ನಿಮುರಿಗೆ ಬಂದ್ಬಿಡುತ್ತೆ. ಒಳ್ಳೆ ಉದ್ರೇಕ ಬರುತ್ತೆ, ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ. ಹೇಗೆ ಪುರುಷರ್ನಲ್ಲಿ ಇಷ್ಟು 1 ಇಂಚ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಏನಂದ್ರೆ, ಜಸ್ಟ್ ಇಮ್ಯಾಜಿನ್ ಇದು ಒಂದು ಯೋನಿ ಇದೆ ಅಂತ. ಈ ಯೋನಿನಲ್ಲಿ ಇಲ್ಲಿ ಯೋನಿಗಿಂತ ಮೇಲೆಗಡೆ ಜಸ್ಟ್ ಒಂದು ಕಡಲೆ ಬೀಜ ತರ ಅಥವಾ ಒಂದು ಪೀನಟ್ ತರ ಒಂದು ಎಕ್ಸ್ಟ್ರಾ ಮಾಸ್ ಇರುತ್ತೆ ನೋಡಿ, ಅದೇ ಕ್ಲಿಟರಸ್. ನಮಸ್ಕಾರ ವೀಕ್ಷಕ, ನಾನು ಡಾಕ್ಟರ್ ನಾರಾಯಣ್ ಮೂರ್ತಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಆನ್ ಡಿಮಾಂಡ್, ಯಾಕಂದ್ರೆ ನಮ್ಮೊಬ್ಬರು ವೀಕ್ಷಕರು ಲಾಸ್ಟ್ ಒಂದು 1.5 ತಿಂಗಳು 2 ತಿಂಗಳಿಂದ ಸರ್ ಕ್ಲಿಟೋರಿಯಸ್ ಸ್ಟಿಮ್ಯುಲೇಷನ್ ಮೇಲೆ ವಿಡಿಯೋ ಮಾಡಿ, ಕ್ಲಿಟೋರಸ್ ಸ್ಟಿಮ್ಯುಲೇಷನ್ ಮೇಲೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಪರ್ಟಿಕ್ಯುಲರ್ ಈ ವಿಡಿಯೋ ಎಲ್ಲರಿಗೆ ಗೊತ್ತಾಗ್ಲಿ, ಯಾಕಂದ್ರೆ ಇದು ಫೋರ್ ಪ್ಲೇನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್. ಮೆನ್ ಸೆಕ್ಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಕ್ಲೈಟೋರಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫೀಮೇಲ್ಗೆ 80% ಸೆಕ್ಸುವಲ್ ಸ್ಟೆಪ್ ಏನಾಗುತ್ತೆ, ರೆಡಿ ಆಗಕ್ಕೇನೆ ಇದೇ ಪಾರ್ಟ್ ಇಂಪಾರ್ಟೆಂಟ್. ಸೊ ಅದು ಪಾರ್ಟ್ ಎಲ್ಲಿ, ಹೇಗೆ ಟಚ್ ಮಾಡಬೇಕು, ಜಿ ಸ್ಪಾಟ್ ಬಗ್ಗೆ ತುಂಬಾ ಜನರಿಗೆ ಏನೇನೋ ಕ್ವಶನ್ಸ್ ಇರುತ್ತೆ. ಜಿ ಸ್ಪಾಟ್ ಅಂದ್ರೆ ಏನು ಸರ್, ಜಿ ಸ್ಪಾಟ್ನ ಹೇಗೆ ಕಂಡು ಹಿಡಿಬೇಕು ಅಂತ. ಈ ಕ್ಲೈಟೋರಿಸ್ ಈಸ್ ನಥಿಂಗ್ ಬಟ್ ಜಿ ಸ್ಪಾಟ್, ಒಂದು ಕಾಯಿನ್ದು 2 ಮುಖ ಅಂತ ತಿಳ್ಕೊಬಹುದು. ಈ ಕ್ಲೈಟೋರಿಸ್ ಎಷ್ಟು ಹೊರಗಡೆ ಇದೆ, ಅದರದ್ದು 10 ಟೈಮ್ಸ್ ಒಳಗಡೆ ಇರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಲಿಟೋರಸ್ ಅಥವಾ ಕ್ಲೈಟೋರಸ್ ಅಂದ್ರೆ ಏನು? ಇದು ಒಂದು ಫೀಮೇಲ್ ಪ್ರೈಮರಿ ಜೆನೈಟಲ್ ಆರ್ಗನ್. ಏನಂದ್ರೆ, ಪುರುಷರ್ನಲ್ಲಿ ಹೇಗೆ ಲಿಂಗ ಇರುತ್ತೆ, ಪೆನಿಸ್ ಇರುತ್ತೆ. ಪೆನಿಸ್ ಎದುರುಗಡೆ ನಿಷ್ಠೆ ಮುಖ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದು ತಾವೇನ್ ಪೆನಿಸ್ ತಿಳ್ಕೊಂಡ್ರೆ ಮುಂದಿನಿಷ್ಟು ಭಾಗ ಏನಿದೆಲ್ಲ ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ. ಓಕೆನಾ? ಇದು ಶಿಶ್ನದ ಅತಿ ಸೆನ್ಸಿಟಿವ್ ಪಾರ್ಟ್. ಈ ಪಾರ್ಟ್ಗೆ ತಾವು ಟಚ್ ಮಾಡಿಬಿಟ್ರೆ, ತಮ್ಮ ಪಾರ್ಟ್ನರ್ ಟಚ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಇದು ನಿಮುರಿಗೆ ಬಂದ್ಬಿಡುತ್ತೆ. ಒಳ್ಳೆ ಉದ್ರೇಕ ಬರುತ್ತೆ, ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ. ಹೇಗೆ ಪುರುಷರ್ನಲ್ಲಿ ಇಷ್ಟು 1 ಇಂಚ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಆ ತರನೇ ಫೀಮೇಲ್ ನಲ್ಲಿ ಕ್ಲೈಟೋರಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೈಟೋರಿಸ್ ಅಂದ್ರೆ ಏನು, ನಾನು ಜಸ್ಟ್ ಒಂದು ಡೆಮೋಕ್ಕಾಗಿ ತೋರಿಸ್ತಿದ್ದೀನಿ. ಯಾವುದೋ ರೀತಿ ತಪ್ಪು ತಿಳ್ಕೊಬಾರ್ದಿದ್ದು, ಯಾಕಂದ್ರೆ ಜಸ್ಟ್ ಒಂದು ಡೆಮೋಕ್ಕಾಗಿ ನಾನು ತೋರಿಸ್ತಿದ್ದೀನಿ. ಇದು ಏನಂದ್ರೆ, ಜಸ್ಟ್ ಇಮ್ಯಾಜಿನ್ ಇದು ಒಂದು ಯೋನಿ ಇದೆ ಅಂತ. ಈ ಯೋನಿನಲ್ಲಿ ಇಲ್ಲಿ ಯೋನಿಗಿಂತ ಮೇಲೆಗಡೆ ಜಸ್ಟ್ ಒಂದು ಕಡಲೆ ಬೀಜ ತರ ಅಥವಾ ಒಂದು ಪೀನಟ್ ತರ ಒಂದು ಎಕ್ಸ್ಟ್ರಾ ಮಾಸ್ ಇರುತ್ತೆ ನೋಡಿ, ಅದೇ ಕ್ಲಿಟರಸ್. ಇದರದೇ ಆದ ಒಂದು ದೊಡ್ಡ ಕಲ್ಪನೆ ಇದೆ, ಇದರದೇ ಆದ ಒಂದು ದೊಡ್ಡ ವರ್ಲ್ಡ್ ಇದೆ. ಇದ್ರ ಬಗ್ಗೆ ತಮಗೆ ಗೊತ್ತಿಲ್ಲ ಅಂದ್ರೆ ತಮಗೆ ಸೆಕ್ಸ್ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಅರ್ಥ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಸ್ವಲ್ಪ ಮತ್ತೊಂದು ಡೆಮೋನಲ್ಲಿ ಏನಂದ್ರೆ, ಇದು ಕಂಪ್ಲೀಟ್ ಯೋನಿ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಈ ಕೆಳಗಡೆದೇನು ಹೋಲ್ ಏನಿರುತ್ತಲ್ಲ, ಈ ಹೋಲ್ ಇದಕ್ಕಂತಾರೆ ವೆಜೈನಾ. ಇದು ನಿಮ್ಗೆ ಸೆಕ್ಸ್ ಮಾಡಕ್ಕೆ, ಅದರ ಮೇಲೇನೆ ಒಂದು ಸಣ್ಣ ಹೋಲ್ ಇರುತ್ತೆ, ಅದು ಸ್ವಲ್ಪ ಯೂರಿನ್ ಪಾಸ್ ಮಾಡಕ್ಕಿರುತ್ತೆ. ಆ ಯೂರಿನ್ ಪಾಸ್ ಮಾಡಾದ ಮೇಲೆ ಏನು ಒಂದು ಸ್ವಲ್ಪ ಕಡಲೆ ಬೀಜ ಅಥವಾ ಪೀನಟ್ಸ್ ತರ ಒಂದು ಗ್ರೋತ್ ಇರುತ್ತೆ, ಮಾಂಸ ಇರುತ್ತೆ, ಅದೇ ಈಸ್ ನಥಿಂಗ್ ಬಟ್ ಕ್ಲಿಟೋರಸ್. ಅಥವಾ ಇದಕ್ಕೆ ಚಂದ್ರನಾಡಿನೂ ಅಂತಾರೆ, ಅಥವಾ ಮಹಿಳೆಯರು ಶಿಶ್ನ ಅಂತಾರೆ. ಹೇಗೆ ಪುರುಷರ ಗ್ಲಾನ್ಸ್ ಪೆನಿಸ್ ಶಿಶ್ನ ಇದೆ, ಮಹಿಳೆಯರಿಗೆ ಇದು ಕ್ಲಿಟೋರಸ್ ಇದೆ. ಸೊ ಈ ಪಾರ್ಟು ಇದನ್ನ ಸ್ವಲ್ಪ ಮತ್ತೆ ಫರ್ದರ್ ಎಲಾಬರೇಟ್ ಮಾಡ್ತೀನಿ. ಇದು ಹೊರಗಡೆ ಎಷ್ಟು ಕಾಣಿಸ್ತಾ ಇದೆ ನೋಡಿ, ಅದರದ್ದು 10 ಟೈಮ್ ಜಾಸ್ತಿ ಒಳಗಡೆ ಇರುತ್ತೆ. ಮತ್ತೊಂದು ಡೆಮೋ, ಇಮ್ಯಾಜಿನ್ ಇದು ಒಂದು ವೆಜೈನಾ ಇದೆ ಅಂತ. ಇಲ್ಲಿಂದ ಏನು ಅಂಶ ಇದೆಯಲ್ಲ, ಇದಕ್ಕೆ ಕ್ಲಿಟೋರಸ್ ಅಂತಾರೆ. ಈ ಕ್ಲಿಟೋರಸ್ ಬರೀ ಇಲ್ಲೇ ಇರಲ್ಲ, ಈ ವೆಜೈನಾ ಸುತ್ತಮುತ್ತ ಎಲ್ಲ ಕಡೆ ಇರುತ್ತೆ. ಇವಾಗ ನನ್ನ ಬೆರಳು ಕಾಣಿಸ್ತಿರ್ಬಹುದಲ್ಲ. ಸೊ ಇದ್ರ ಜಸ್ಟ್ ಇದು ಒಂದು ಕೀ ಅಷ್ಟೇ, ಬಟ್ ಕಂಪ್ಲೀಟ್ ಲಾಕ್ ವೆಜೈನಾದ ಕಂಪ್ಲೀಟ್ ಸರೌಂಡಿಂಗ್ ಇರುತ್ತೆ. ಅದು ನೀವು ಇಲ್ಲಿ ಎಷ್ಟು ಸ್ಟಿಮ್ಯುಲೇಷನ್ ಮಾಡ್ತೀರಾ ತಮ್ಮ ಕೈದಿಂದ,
ಸ್ಲೋಲಿ ಇದು ಆಕ್ಟಿವೇಟ್ ಆಗ್ಬಿಡುತ್ತೆ ಒಳಗಡೆ. ಇದು ಒಂದ್ಸತಿ ಆಕ್ಟಿವೇಟ್ ಆದ್ರೆ ಅವಾಗ ವೆಜೈನಾದಿಂದ ಸ್ಲೋಲಿ ಮಾಯಿಶ್ಚರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಿಟರಸ್ ಇಷ್ಟು ಮಾತ್ರ ಇಲ್ಲ, ಅಷ್ಟು ಬರೇ ತಮಗೆ ಹೊರಗಡೆ ಕಾಣಿಸೋದು. ಬಟ್ ಇದು ನೋಡಿದ್ರೆ ಇದು ಒಂದು ದೊಡ್ಡ ಪ್ರಪಂಚ ಹೊರಗಡೆ, ಎಕ್ಸ್ಟರ್ನಲ್. ಸೊ ಇದ್ರದ್ದು ವಿಶೇಷತೆ ಏನಂದ್ರೆ, ತಾವು ಯಾವುದೋ ತಮ್ಮ ಪಾರ್ಟ್ನರ್ ಕೇಳಿ ಸೆಕ್ಸ್ ಮಾಡ್ಬೇಕಂದ್ರೆ ಡ್ಯೂರಿಂಗ್ ಸೆಕ್ಸ್ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತಾ, ಅಥವಾ ಡ್ಯೂರಿಂಗ್ ಸೆಕ್ಸ್ ಅವ್ರಿಗೆ ಜಾಸ್ತಿ ಪ್ಲೇಜರ್ ಬರುತ್ತಾ, ಅಥವಾ ಫೋರ್ ಪೇನಲ್ಲಿ ಪ್ಲೇಜರ್ ಜಾಸ್ತಿ ಬರುತ್ತೆ ಅಂದ್ರೆ ಅವ್ರು ಏನು ಹೇಳ್ತಾರೆ, 80% ಟೈಮ್ ಫ್ಲೋರ್ ಪ್ಲೇನಲ್ಲಿ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್ ಬರೋದು, ಅಥವಾ ಈ ಫೋರ್ ಪ್ಲೇನಲ್ಲಿ ತುಂಬಾ ಚೆನ್ನಾಗಿ ಫೀಲಿಂಗ್ ಬರೋದು. ಯಾಕಂದ್ರೆ ಈ ಕ್ಲಿಟೋರಸ್ ಏನಿದೆಯಲ್ಲ ಅದರಲ್ಲಿ ತುಂಬಾ ಹೈಲಿ ಡೆನ್ಸ್ ನರ್ವ್ಸ್ ಇರುತ್ತೆ. ಆ ನರ್ವ್ಸ್ ಸ್ಪೈನಲ್ ಕಾರ್ಡ್ನಿಂದ ಬ್ರೈನ್ಗೆ ಒಂದು ಹ್ಯಾಪಿ ಮೆಸೇಜ್ ಕರ್ಕೊಂಡು ಹೋಗುತ್ತೆ. ಸೊ ನೀವು ಲೈಂಗಿಕ ಕ್ರಿಯೆನಲ್ಲಿ ಹೇಗೆ ಪಾಲ್ಗೋಬೇಕಂತೆ ನಂದು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಇದೆ. ಇನ್ನು ಇನ್ ಕೇಸ್ ತಾವು ಇನ್ನವರಿಗೆ ನೋಡಿಲ್ಲ ಅಂದರೆ ತಾವು ನೋಡಿ, ಅದರಲ್ಲಿ ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದರೆ, ಸೆಕ್ಸ್ ಮಾಡುವಾಗ ಬರೀ ಇದು ಅಷ್ಟೇ ಇಂಪಾರ್ಟೆಂಟ್ ಇರಲ್ಲ. ಅದಕ್ಕಿಂತ ಮುಂಚೆ ಏನು ಫೋರ್ ಪ್ಲೇ ಅಂತೀವಿ ನೋಡಿ, 80% ಆಫ್ ದ ಟೈಮ್ ನಿಮ್ಮ ಫಿಮೇಲು ಅಥವಾ ನಿಮ್ಮ ಪಾರ್ಟ್ನರು ಅಲ್ಲೇ ಫೋರ್ ಪ್ಲೇನಲ್ಲಿನೇ ಅವ್ರು ತೃಪ್ತಿ ಆಗಿಬಿಡ್ತಾರೆ. ಆ ತೃಪ್ತಿ ಪಡಿಬೇಕಂದ್ರೆ ಈ ಪಾರ್ಟ್ನ ಅಥವಾ ಸ್ಟಿಮ್ಯುಲೇಟ್ ಮಾಡಬೇಕು. ಸ್ಟಿಮ್ಯುಲೇಟ್ ಹೇಗೆ ಮಾಡ್ಬೋದು? ಒನ್ ಈಸ್ ತಮ್ಮ 2 ಫಿಂಗರು ತುಂಬ ಜೆಂಟಲ್ ಮಾಡಬೇಕು, ಯಾಕಂದ್ರೆ ತುಂಬ ಸೂಕ್ಷ್ಮ ಆಗಿ ಇದು ಇರುತ್ತೆ. ಈ ಥರ ಅದಕ್ಕೆ ಟಚ್ ಮಾಡೋದು, ಸ್ಲೋಲಿ ರಬ್ ಮಾಡೋದು, ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸು ಸ್ವಲ್ಪ, ಅಥವಾ ಒಳಗಡೆಯಿಂದ ಹೊರಗಡೆ. ಸೊ ಈ ಥರ ಮಾಡಿಬಿಟ್ರೆ ಸ್ಲೋಲಿ ಅವ್ರ ಉದ್ರೇಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು, ತಾವು ಓರಲ್ ಸೆಕ್ಸ್ ಮಾಡುವಾಗ ತಮ್ಮ ಟಂಗ್ದಿಂದ ಸ್ಟಿಮ್ಯುಲೇಟ್ ಮಾಡ್ಬೋದು, ಟಂಗ್ದಿಂದ ಲೀಪ್ ಮಾಡ್ಬೋದು, ಟಂಗ್ದಿಂದ ಕಿಸ್ ಮಾಡ್ಬೋದು, ಅದನ್ನು ಸ್ಮೂಚ್ ಮಾಡ್ಬೋದು. ಅವಾಗ ಇಮಿಡಿಯೇಟ್ಲಿ ಆ ಪರ್ಟಿಕ್ಯುಲರ್ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ. ಯುವರ್ ಪಾರ್ಟ್ನರ್ ಸ್ಟಾರ್ಟ್ ಬ್ರೀತಿಂಗ್ ಫಾಸ್ಟ್ ಬ್ರೀತಿಂಗ್ ಆಗ್ಬಿಟ್ಟು ನಿಮಗೆ ಇಮಿಡಿಯೇಟ್ಲಿ ಜೋರಾಗಿ ಟೈಟಾಗಿ ಹೋಲ್ಡ್ ಮಾಡ್ತಾರೆ. ಸೊ ಈ ಕ್ಲೈಟೋರಸ್ ಸೆನ್ಸೇಷನ್ ಬಗ್ಗೆ ತಾವು ಇದ್ರ ಮಾಸ್ಟರ್ ಆಗಿಬಿಟ್ರೆ, ಇದನ್ನ ಚೆನ್ನಾಗಿ ಹೇಗೆ ಆಟ ಆಡಿಯ ಕಲ್ತ್ಬಿಟ್ರೆ ನೀವು ಸೆಕ್ಸ್ನಲ್ಲಿ ಒಂದು ಒಳ್ಳೆ ರೀತಿ ರ್ಯಾಂಕ್ ಸ್ಟೂಡೆಂಟ್ ಥರ ಆಗಿಬಿಡ್ತೀರ. ಯಾಕಂದರೆ ತುಂಬ ಹುಡುಗರಿಗೆ, ತುಂಬ ಮೇಲ್ಗೆ ಬರೀ ಸೆಕ್ಸ್ ಅಂದರೆ ಪೆನಿಸ್ನ ಒಳಗಡೆ, ಯೋನಿ ಒಳಗಡೆ ಹಾಕ್ಬಿಟ್ಟು ಹೊರಗಡೆ ತೆಗಿಬೇಕು, ಇದು ಯೋನಿ ಒಳಗಡೆ ಹಾಕ್ಬಿಟ್ಟು ಹೊರಗಡೆ ತೆಗಿಬೇಕು, ಈ ಥರ ಆ್ಯಕ್ಟಿವಿಟಿ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಯೋನಿ ಒಳಗಡೆ ಹೋಗೋಕ್ಕಿಂತ ಮುಂಚೆನೆ ಈ ಕ್ಲಿಟೋರಸ್ ಅಂತ ಪಾರ್ಟ್ ಬಗ್ಗೆ ಅವ್ರು ಜಾಸ್ತಿ ಗಮನ ಕೊಡಲ್ಲ. ಬಟ್ ಇವಾಗ ಈ ವಿಡಿಯೋ ನೋಡ್ದಾದ್ಮೇಲೆ ಇವತ್ತು ತಾವು ಟ್ರೈ ಮಾಡಿ ಕ್ಲಿಟೋರಸ್ನ ಟಚ್ ಮಾಡಾಗೆ, ಅದರ ಜೊತೆಗೆ ಆಟ ಆಡಾಗೆ, ಅದಕ್ಕೆ ಕಿಸ್ ಮಾಡಾಗೆ, ಅದಕ್ಕೆ ಲೀಕ್ ಮಾಡಾಗೆ, ತಮ್ಮ ಪಾರ್ಟ್ನರ್ಗೆ ಎಷ್ಟು ಎಂಜಾಯ್ಮೆಂಟ್ ಬರ್ತಾ ಇರುತ್ತೋ ಅಷ್ಟೇ ಎಂಜಾಯ್ಮೆಂಟ್ ಬರುತ್ತೆ. ತಾವು ಓರಲ್ ಕೊಡುವಾಗ ತಾವು ಕ್ಲಿಟೋರಸ್ನ ಓರಲ್ಲಿ ಲೀಕ್ ಮಾಡಿ ಟಚ್ ಮಾಡಿ ತಮ್ಮ ಪಾರ್ಟ್ನರ್ ತಮಗೆ ಪೆನಿಸ್ಗೆ ಓರಲ್ ಮಾಡ್ತಾ ಇರ್ತಾರೆ. ಆವಾಗ ಇಬ್ರು ಒಳ್ಳೆ ರೀತಿ ಆಕ್ಟಿವೇಟ್ ಆಗ್ತೀರಾ. 80% ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೇ ಆಗುತ್ತೆ. ಲಾಸ್ಟ್ ಒಂದು 2 ನಿಮಿಷನೂ ಜಸ್ಟ್ ಒಂದು ಪೆನಿಟ್ರೇಷನ್ನು ಅಥವಾ ಸೆಕ್ಸ್ ಮಾಡಿಬಿಟ್ರೆ ಅಷ್ಟು ಸಾಕು. ಸೆಕ್ಸ್ ಬರೀ 20%, 80% ಬರೀ ಇದೇ ಫೋರ್ ಪ್ಲೇನಲ್ಲಿನೇ ತಮ್ಮ ಪಾರ್ಟ್ನರ್ ಡಿಸ್ಚಾರ್ಜ್ ಆಗ್ತಾರೆ, ಅಥವಾ ಆರ್ಗ್ಯಾಸಮ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಸೆಕ್ಸ್ದು ಲಾಸ್ಟ್ ಏನು ಸ್ಟೇಜ್ ಇದೆಯಲ್ಲ, 80% ಆಫ್ ದ ಟೈಮ್ ಬರೀ ಫೋರ್ ಪ್ಲೇನಲ್ಲಿನೇ ಅಚೀವ್ ಆಗುತ್ತೆ. ಸೊ ಕ್ಲಿಟೋರಸ್ ವಿಡಿಯೋ ಸ್ಪೆಷಲಿ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ರೆಗ್ಯುಲರ್ ಆಗಿ ಸರ್ ಕ್ಲಿಟೋರಸ್ ಬಗ್ಗೆ ವಿಡಿಯೋ ಮಾಡಿ, ಕ್ಲಿಟೋರಸ್ ಸ್ಟಿಮ್ಯುಲೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು. ಸೊ ಈ ವಿಡಿಯೋ ಅವ್ರಿಗಾಗಿನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ತಾವು ನೋಡಿ ತಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಯಾಕಂದರೆ ಈ ಥರ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಯೂಶ್ವಲಿ ಯಾರೋ ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡಲ್ಲ. ಹೇಳಿದ್ರು ಇಷ್ಟು ಸೈನ್ಸು, ಅದರ ಬಗ್ಗೆ ಲಾಜಿಕ್ಕು ಎಲ್ಲ ಹೇಳ್ಕೊಡಲ್ಲ. ಸೊ ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.